ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ
ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಅಂತ ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಅಂತ ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಅಂತ ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಜನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಅವರಿಂದ ಅಂದ್ರೆ 30 ರೂಪಾಯಿಗೆ, 50 ರೂಪಾಯಿಗೆ ಮತ್ತೆ 500 ರೂಪಾಯಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡುವಂತಹ ಮುಖಾಂತರ ಇವರು ಅಫೆನ್ಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ನಲ್ಲಿ 1300 ರೂಪಾಯಿಗಳವರೆಗೂ ಹಣ ಇತ್ತು. ಅಂದ್ರೆ ಇಷ್ಟು ಕಡಿಮೆ ಮೊತ್ತದ ಹಣಕ್ಕಾಗಿ ಇವರು ಸಾಕಷ್ಟು ಒಂದು ದೊಡ್ಡ ಕ್ರೈಮನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನು ಸುಲಭದ ಮಾತು ಅಂತ ಇದಂತಲ್ಲ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಗಂಭೀರವಾದಂತಹ ಒಂದು ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಸಾಕಷ್ಟು ಸೆನ್ಸೇಷನಲ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಸಂಬಂಧಿತ ಈಗ ಉತ್ತರ ವಿಭಾಗದ ಸೆನ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.